ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ನಾವು ಈ ದಿನ ವಿಶೇಷವಾಗಿ ಮಾರ್ಗಶಿರ ಮಾಸದ ವೈಕುಂಠ ಏಕಾದಶಿ ಅಥವಾ ಹರಿವಾಸರ, ಇನ್ನೂ ವಿಶೇಷವಾಗಿ ಮೋಕ್ಷದ ಏಕಾದಶಿ ಎನ್ನುವಂತಹ ಹೆಸರುಗಳಿಂದ ಕರೆಯಲ್ಪಡುವಂತಹ ಮೋಕ್ಷದ ಏಕಾದಶಿ ವ್ರತದ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾರ್ಗಶಿರ ಮಾಸ ಅನ್ನುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ಪ್ರೀತಿಪಾತ್ರ. ಇನ್ನು ಅದಕ್ಕೆ ಪ್ರತಿಯಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಒಂದು ವಾಕ್ಯವನ್ನು ಕೂಡ ಹೇಳಿರುವಂಥದ್ದು, ಮಾಸಾನಾಂ ಮಾರ್ಗಶಿರೋಹಂ ಅನ್ನುವಂತಹ ಒಂದು ವಿಚಾರವನ್ನು ಗೀತೆಯನ್ನು ನಾವು ಓದಿದಾಗ ಈ ಒಂದು ವಿಚಾರವೂ ಕೂಡ ನಾವು ತಿಳ್ಕೊಂಡಿರುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಅದೇ ರೀತಿ ನೋಡಿ, ಮಾರ್ಗಶಿರ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿಯ ಒಂದು ವಿಚಾರವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿ, ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ಒಂದು ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿ ವ್ರತದ ಒಂದು ವಿಚಾರವನ್ನು ವಿವರಿಸುತ್ತಾ, ಮಹಾರಾಜ, ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯು ನನಗೆ ಅತ್ಯಂತ ಪ್ರೀತಿಯಾದಂತಹ ಒಂದು ತಿಥಿಯಾಗಿರುವಂಥದ್ದು. ಇದಕ್ಕೆ ಹರಿವಾಸರ, ವೈಕುಂಠ ಏಕಾದಶಿ, ಇನ್ನೂ ವಿಶೇಷವಾಗಿ ಮೋಕ್ಷದ ಏಕಾದಶಿ ಎನ್ನುವಂತಹ ಹೆಸರಿನಿಂದಲೂ ಕೂಡ ಕರೀತಾರೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳ್ಕೊಬೋದಾಗಿರುತ್ತೆ. ಅದೇ ರೀತಿ ನೋಡಿ, ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಶುದ್ಧ ಏಕಾದಶಿ ಅತ್ಯಂತ ಪುಣ್ಯಪ್ರದ. ಈ ಒಂದು ಏಕಾದಶಿಯ ದಿನ ವಿಶೇಷವಾಗಿ ಉಪವಾಸ ಮಾಡೋದ್ರಿಂದ ವೈಕುಂಠ ಅಥವಾ ಮೋಕ್ಷ ರೂಪದ ಒಂದು ಫಲಪ್ರಾಪ್ತಿಯಾಗುತ್ತೆ ಈ ಒಂದು ಸಾಧನೆ ಮಾಡಿದಂತಹ ಭಕ್ತ ಜನರಿಗೆ ಅನ್ನುವಂಥದ್ದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜರಿಗೆ ಉಪದೇಶ ಮಾಡಿರುವಂಥದ್ದು. ಅದಕ್ಕೆ ಈ ಒಂದು ಏಕಾದಶಿಗೆ ಮೋಕ್ಷದ ಎನ್ನುವಂತಹ ಹೆಸರು ಕೂಡ ಬಂದಿರುವಂಥದ್ದು ಅನ್ನುವಂತಹ ಒಂದು ವಿಚಾರವನ್ನು ಪರಮಾತ್ಮ ಇಲ್ಲಿ ಹೇಳಿರುವಂಥದ್ದು. ಅದೇ ರೀತಿ ನೋಡಿ, ಈ ಒಂದು ಪುಣ್ಯ ದಿನ ವಿಶೇಷವಾಗಿ ಜಾಗರಣೆ ಮಾಡುವಂಥದ್ದು, ಪುರಾಣ ಪುಣ್ಯಕಥೆಗಳನ್ನು ಕೇಳುವಂಥದ್ದು, ಪಠಣ ಮಾಡುವಂಥದ್ದು, ಅದೇ ರೀತಿ ಹರಿಕಥೆಯನ್ನು ಶ್ರವಣ ಮಾಡುವಂಥದ್ದಾಗಿರ್ಬೋದು ಅಥವಾ ಹರಿಕಥೆಯನ್ನು ಪಾಡುವಂಥದ್ದಾಗಿರ್ಬೋದು, ಇನ್ನು ಭಗವದ್ಗೀತೆಯನ್ನು ಪಾರಾಯಣ ಮಾಡುವಂತಹ ಒಂದು ವಿಶೇಷತೆಯು ಕೂಡ ಈ ಒಂದು ದಿನದಲ್ಲಿರ್ತಕ್ಕಂಥದ್ದು. ಈ ರೀತಿ ದೈವ ಕಾರ್ಯಗಳಲ್ಲಿ ನಿಮಗ್ನರಾಗಿ ಆಚರಣೆಗಳನ್ನು ಮಾಡಿದಂತಹ ಸಾಧಕರಿಗೆ ಬ್ರಹ್ಮಹತ್ಯ ದೋಷಗಳೆಲ್ಲವೂ ಕೂಡ ದೂರವಾಗ್ತಕ್ಕಂಥದ್ದು, ಘೋರವಾದಂತಹ ಪಂಚಮಹಾಪಾತಕಗಳೆಲ್ಲವೂ ಕೂಡ, ದೋಷಗಳೆಲ್ಲವೂ ಕೂಡ ದೂರವಾಗಿ ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಒಂದು ವಿಚಾರ ಪದ್ಮಪುರಾಣದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿರುವಂತಹ ಉಲ್ಲೇಖ ಇರತಕ್ಕಂಥದ್ದು. ಇನ್ನು ಅದೇ ರೀತಿ ನೋಡಿ, ಪುರಾಣಗಳ ಒಂದು ಹಿನ್ನೆಲೆಯನ್ನು ನಾವು ನೋಡುವಂಥದ್ದಾದರೆ, ಪುರಾಣಗಳ ಪ್ರಕಾರ ಪೂರ್ವಕಾಲದಲ್ಲಿ ಚಂಪಕ ಎನ್ನುವಂತಹ ಒಂದು ರಾಜ್ಯವನ್ನು ವೈಖಾನಸ ಎಂಬಂತಹ ಹೆಸರಿನ ರಾಜ ಆಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಅತ್ಯಂತ ಧರ್ಮಬದ್ಧತೆಯಿಂದ ರಾಜ್ಯವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅಂತಹ ರಾಜನಿಗೆ ಒಂದು ದಿನ ಕನಸಿನಲ್ಲಿ ಅವರ ಒಂದು ಪಿತೃದೇವತೆಗಳು ಮತ್ತು ಪೂರ್ವಿಕರೆಲ್ಲರೂ ಕೂಡ ನರಕ ಕೂಪದಲ್ಲಿ ಇರುವಂತಹ ಒಂದು ಕನಸನ್ನು ಆ ಒಂದು ರಾಜ ಕಾಣುವಂಥದ್ದು. ಇದನ್ನು ಕಂಡು ತಮ್ಮ ಒಂದು ಪಿತೃಗಳ ಒಂದು ಪರಿಸ್ಥಿತಿಯನ್ನು ಕಂಡು ಮರುಗಿದಂತಹ ರಾಜ ಅವರ ರಾಜ್ಯದಲ್ಲಿ ಪರ್ವತದಲ್ಲಿ ಇರ್ತಕ್ಕಂತಹ ಒಬ್ಬ ಮಹಾಮುನಿಯನ್ನು ದರ್ಶನ ಮಾಡಿ ಅವರ ಒಂದು ಪರಿಸ್ಥಿತಿಗೆ ಸಲಹೆಯನ್ನು ಮತ್ತು ಪರಿಹಾರವನ್ನು ಕೇಳಿದಾಗ ಆ ಒಂದು ಮಹಾಮಹರ್ಷಿಗಳು ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಮೋಕ್ಷದ ಎಂಬ ಹೆಸರಿನ ಏಕಾದಶಿಯನ್ನು
ವ್ರತವನ್ನು ನೀವು ಆಚರಣೆ ಮಾಡಿ ನಿಮ್ಮ ಒಂದು ಪಿತೃದೇವತೆಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಒಂದು ಸಲಹೆ ಸೂಚನೆಯನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ಆ ಒಂದು ಮಹಾರಾಜ ವೈಖಾನಸ ಎನ್ನುವಂತಹ ಮಹಾರಾಜ ಅವರ ಒಂದು ಪಿತೃದೇವತೆಗಳ ಒಂದು ಮೋಕ್ಷ ಪ್ರಾಪ್ತಿಗಾಗಿ ಅವರು ಏಕಾದಶಿ ವ್ರತವನ್ನು, ಮೋಕ್ಷದ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಅದರಲ್ಲಿ ಆರ್ಜಿಸಿದಂತಹ ಪುಣ್ಯಫಲವನ್ನೆಲ್ಲವನ್ನೂ ಕೂಡ ಅವರ ಒಂದು ಪಿತೃದೇವತೆಗಳಿಗೆ ದಾನವಾಗಿ, ಋಷಿಯ ಒಂದು ಹೇಳಿಕೆಯಂತೆ ದಾನವಾಗಿ ಅವರ ಒಂದು ಪುಣ್ಯವನ್ನು ಕೊಡುವುದರಿಂದ ಅವರ ಪಿತೃದೇವತೆಗಳ ಎಲ್ಲರಿಗೂ ಕೂಡ ಸಂತೃಪ್ತಿಯಾಗಿ ಅವರ ಒಂದು ದೋಷಗಳೆಲ್ಲವೂ ಕೂಡ ದೂರವಾಗಿ ಅವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗಿರುತ್ತೆ ಅನ್ನುವಂಥದ್ದು ಪದ್ಮಪುರಾಣದಲ್ಲಿ ಉಲ್ಲೇಖ ಆಗಿರುವಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಆದ್ದರಿಂದ ಮೋಕ್ಷದ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಅವರ ಒಂದು ಪಂಚಮಹಾಪಾತಕಗಳೆಲ್ಲವೂ ಕೂಡ ದೂರವಾಗಿ ಅವರ ಪೂರ್ವಿಕರು ಮತ್ತು ಪಿತೃದೇವತೆಗಳಿಗೂ ಕೂಡ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಥವಾ ವೈಕುಂಠ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಇದರ ಒಂದು ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇವತ್ತಿನ ಮೋಕ್ಷದ ಏಕಾದಶಿಯ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಆಶೀರ್ವಾದ ಮತ್ತು ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.